ಈ ಲವ್ ಸ್ಟೋರಿ ಸಿನಿಮಾಗಳು ಬೀರೋ ಇಂಪ್ಯಾಕ್ಟ್ ಇದೆಯಲ್ಲ, ಬೇರೆ ಯಾವ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಷ್ಟೇ ಸ್ಟ್ರಾಂಗ್ ಆಗಿರೋ ಹಾರ್ಟ್ನ ಈ ಲವ್ ಎಂಬ 4 ಅಕ್ಷರದ ಪದದಿಂದ ಹಾರ್ಟು ಐಸ್ ರೀತಿ ಕರಗೋಗುತ್ತೆ. ಸೊ ಇದೇ ಥರ ನೀವು ನೋಡಲೇಬೇಕಾದಂತಹ 5 ಸಖತ್ ಲವ್ ಫೀಲ್ ಕ್ರಿಯೇಟ್ ಮಾಡೋ 5 ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇದರಲ್ಲಿ ಕೆಲವೊಂದು ಕನ್ನಡ ಭಾಷೆಯಲ್ಲೂ ಸಿಗ್ತವೆ. ಸೊ ಹಾಗಾದರೆ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ನಂಬರ್ 1, ಆರುಮಲೆ. ಈ ಸಿನಿಮಾನ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡದಲ್ಲಿ ಇದೆಯಲ್ಲ ಅಂತ ನೋಡಿದೆ. ಆದರೆ ಸಿನಿಮಾ ನೋಡಿದಾದ್ಮೇಲೆ ಸರ್ಪ್ರೈಸ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದರಲ್ಲಿ ಒಂದು ಕ್ಯೂಟ್ ಆ್ಯಂಡ್ ಕೂಲ್ ಆದಂತಹ ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಸಿನಿಮಾದ ಸ್ಟೋರಿ ಅಜಿತ್ ಎಂಬ ಹುಡುಗನ ಸುತ್ತ ನಡೆಯುತ್ತೆ. ಇವನು ಸ್ಕೂಲಲ್ಲಿ ಒಬ್ಳನ್ನ, ಕಾಲೇಜಲ್ಲಿ ಒಬ್ಳನ್ನ ಲವ್ ಮಾಡಿ ಬ್ರೇಕಪ್ ಮಾಡ್ಕೊಂಡಿರ್ತಾನೆ. ಫೈನಲಿ ಇವನಿಗೆ ಜಾಬ್ ಆದ ನಂತರ ಒಬ್ಬರ ಮೇಲೆ ಹುಟ್ಟೋ ಲವ್ ಕೊನೆಗೆ ಎಲ್ಲಿಯವರೆಗೆ ಹೋಗಿ ಮುಟ್ಟುತ್ತೆ ಅನ್ನೋದೇ ಸಿನಿಮಾ. ಈ ಸಿನಿಮಾ ಯಾವ ರೀತಿ ಅಂದರೆ, ಕೆಲವು ಲವ್ ಸ್ಟೋರಿ ಸಿನಿಮಾಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಇಷ್ಟ ಆಗ್ಬಿಡುತ್ತೆ. ಸೊ ಅದೇ ಲಿಸ್ಟಿಗೆ ಈ ಸಿನಿಮಾನೂ ಕೂಡ ಸೇರುತ್ತೆ. ಅಷ್ಟಿಲ್ಲದೆ ಈ ಸಿನಿಮಾನ ರೆಕಮೆಂಡ್ ಮಾಡ್ತಿಲ್ಲ. ಸೊ ನೋಡಿ, ನೀವೇನಾದರೂ ಈ ಬ್ಯೂಟಿಫುಲ್ ಲವ್ ಸ್ಟೋರಿ ಸಿನಿಮಾನ ಮಿಸ್ ಮಾಡಿದರೆ ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡದಲ್ಲೇ ಸಿಗುತ್ತೆ. ನಂಬರ್ 4, ಕಿಸ್. ಈ ಸಿನಿಮಾ ಏನಾದರೂ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬಂದಿದ್ದರೆ ಸಿನಿಮಾ ಡೆಫಿನೆಟ್ಲಿ ಎಲ್ಲೋ ಹೋಗ್ತಿತ್ತು. ಆದರೆ ಈ ಸಿನಿಮಾದ ದುರದೃಷ್ಟವೇನೋ, ಸಿನಿಮಾ ಯಾರಿಗೂ ಕೂಡ ಅಷ್ಟು ರೀಚ್ ಆಗಲಿಲ್ಲ. ಈಗಂತೂ ಎಂತೆಂಥ ವರ್ಸ್ಟ್ ಸಿನಿಮಾಗಳೇ ವೈರಲ್ ಆಗ್ತವೆ. ಆದರೆ ಇಷ್ಟೊಳ್ಳೆ ರೀತಿಯಲ್ಲಿರೋ ಸಿನಿಮಾ ಯಾಕೆ ವೈರಲ್ ಆಗಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಇನ್ನು ಇದರ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ಸಿನಿಮಾದ ಹೀರೋಗೆ ಲವ್ ಆಗಿ ಲವ್ವರ್ಸ್ನ ಕಂಡ್ರೆ ಇಷ್ಟನೇ ಇರೋದಿಲ್ಲ. ಹೀಗಿರುವಾಗ ಇವನಿಗೆ ಒಂದು ಬುಕ್ಕಿಂದ ಸೂಪರ್ ಪವರ್ಸ್ ಸಿಗುತ್ತೆ. ಅದು ಏನು ಅಂದರೆ, ಲವ್ವರ್ಸ್ ಯಾರಾದರೂ ಕಿಸ್ ಮಾಡೋದನ್ನು ಹೀರೋ ನೋಡಿದ್ರೆ ಆ ಲವ್ವರ್ಸ್ನ ಫ್ಯೂಚರ್ ಏನಾಗುತ್ತೆ ಅಂತ ಹೀರೋಗೆ ಗೊತ್ತಾಗುತ್ತೆ. ಈ ರೀತಿ ಇರೋ ಸೂಪರ್ ಪವರ್ ಹೊಂದಿರೋ ಹೀರೋ ಒಂದು ದಿನ ಒಂದು ಹುಡುಗಿನ ನೋಡಿ ಇಷ್ಟಪಡ್ತಾನೆ, ಲವ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಮುಂದೆ ಈ ಸೂಪರ್ ಪವರ್ನ ಮೂಲಕ ಅವನ ಲವ್ ಫ್ಯೂಚರ್ನಲ್ಲಿ ಏನಾಗುತ್ತೆ ಅಂತ ಹೀರೋಗೆ ಗೊತ್ತಾದಾಗ ಅವನು ತನ್ನ ಲವ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ನನ್ನ ಪ್ರಕಾರ ಈ ಸಿನಿಮಾ ಯಾಕಷ್ಟು ವೈರಲ್ ಆಗಿಲ್ಲ ಅಂದರೆ, ಇದರಲ್ಲಿ ಇರುವಂಥ ಸ್ಟೋರಿ ತುಂಬ ಜನ ಕನೆಕ್ಟ್ ಆಗಲಿಲ್ಲ. ಲವ್ ಸ್ಟೋರಿ ಸಿನಿಮಾದಲ್ಲಿ ಇದು ಹೊಸ ರೀತಿಯ ಸ್ಟೋರಿ ಆಗಿರೋದ್ರಿಂದ ಯಾರಿಗೂ ಕೂಡ ಅಷ್ಟು ಬೇಗ ಕನೆಕ್ಟ್ ಆಗಿಲ್ಲ ಅನಿಸುತ್ತೆ. ಆದರೆ ಸಿನಿಮಾನ ಇನ್ನೊಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಆದರೆ ಬೇರೆಯವರಿಗೇನೋ ಗೊತ್ತಿಲ್ಲ, ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ಸೊ ನೋಡಿ, ಸಿನಿಮಾನ ನೋಡ್ಬೇಕನ್ಸಿದ್ರೆ ಸಿನಿಮಾ ZEE5ನಲ್ಲಿ ಕನ್ನಡದಲ್ಲೇ ಸಿಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನಂಬರ್ 3, ಲಿಟಲ್ ಹಾರ್ಟ್. ಈ ಟೀನೇಜ್ ಕ್ಯಾಟಗರಿಯಲ್ಲಿ ಬಂದಂಥ ಆಲ್ಮೋಸ್ಟ್ ಸಿನಿಮಾಗಳು ಜನರಿಗೆ ತುಂಬ ಇಷ್ಟವಾಗಿದೆ. ಸೊ ಅದೇ ಥರ ಈ ಸಿನಿಮಾದಲ್ಲಿ ಇರುವಂಥ ಪ್ಯೂರ್ ಹಾಗೆ ಕೂಲ್ ಆದಂಥ ಲವ್ ಸ್ಟೋರಿಗೆ ಎಲ್ಲರೂ ಕೂಡ ಇಷ್ಟವಾಗುತ್ತೆ. ಇನ್ನು ಇದರ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ವಿದ್ಯೆನೇ ತಲೆಗೆ ಹೋಗದೇ ಇರೋ ಸಿನಿಮಾದ ಹೀರೋ ಹಾಗೆ ಹೀರೋಯಿನ್ ಆದ ಅಖಿಲ್ ಹಾಗೆ ಕಾತ್ಯಾಯಿನಿ ಇಬ್ಬರೂ ಕೂಡ ಒಂದೇ ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ನ ಪಡಿತಾ ಇರ್ತಾರೆ. ಹೀಗಿರುವಾಗ ಅಖಿಲ್ಗೆ ಕಾತ್ಯಾಯಿನಿ ಮೇಲೆ ಲವ್ ಆಗುತ್ತೆ. ಆದರೆ ಮೇನ್ ಪ್ರಾಬ್ಲಮ್ ಏನಂದರೆ, ಅಖಿಲ್ಗಿಂತ ಕಾತ್ಯಾಯಿನಿ 3 ವರ್ಷ ದೊಡ್ಡವಳಾಗಿರ್ತಾಳೆ. ಸೊ ಮುಂದೆ ಅಖಿಲ್ನ ಪ್ರಪೋಸಲ್ನ ಕಾತ್ಯಾಯಿನಿ ಒಪ್ಪಿಕೊಳ್ತಾಳೋ ಇಲ್ವೋ ಅನ್ನೋದೇ ಸಿನಿಮಾ. ನೀವೇನಾದರೂ ಒಂದೊಳ್ಳೆ ಟೀನೇಜ್ ಕ್ಯಾಟಗರಿಯ ಲವ್ ಸ್ಟೋರಿ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾನ ವಾಚ್ ಮಾಡಿ. ನಿಮ್ಮ ಟೀನೇಜ್ ಲೈಫ್ನಲ್ಲಿ ನಡೆದಂಥ ಲವ್ ಸ್ಟೋರಿಗಳು ಒಂದ್ಸಾರಿ ಕಣ್ಮುಂದೆ ಬಂದೋಗುತ್ತೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಸಿನಿಮಾ. ಇದುವರೆಗೂ ನೀವೇನಾದರೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿನಿಮಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಂಬರ್ 2, ಡ್ಯೂಡ್. ಕೆಲವೊಂದು ಸಿನಿಮಾಗಳು ಹೇಗಂದ್ರೆ, ಸಿನಿಮಾದಲ್ಲಿ ಇರುವಂಥ ಸ್ಟೋರಿ ನಮಗೆ ಆಲ್ರೆಡಿ ಗೊತ್ತಿದ್ರು ಕೂಡ ಅದರಲ್ಲಿ ಇರುವಂಥ ಕೋರ್ ಎಮೋಷನ್ ಹಾಗೆ ಆ ಸಿನಿಮಾದಲ್ಲಿ ಇರುವಂಥ ಮೇನ್ ಕ್ಯಾರೆಕ್ಟರ್ಸ್ ಫೀಲಿಂಗ್ಸ್ ನಮಗೆ ಆಟೋಮೆಟಿಕ್ಲಿ ಕನೆಕ್ಟ್ ಆಗಿಬಿಡುತ್ತೆ. ಸೊ ಅದೇ ಥರ ಈ ಸಿನಿಮಾನೂ ಸಹ. ಇಲ್ಲಿ ಸಿನಿಮಾದ ಹೀರೋ ಹಾಗೆ ಹೀರೋಯಿನ್ ಆದ ಅಗನ್ ಮತ್ತು ಕುರಾನ್ ಇಬ್ಬರು ಕೂಡ ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಬೆಳೆದು ಈಗಲೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಈ ರೀತಿ ಇರೋ ಇವರಿಬ್ಬರು ಮಾಡೋ ಒಂದು ತಪ್ಪಿನಿಂದ ಇವರ ಲೈಫ್ನಲ್ಲಿ ಒಂದು ಆಗಬಾರ್ದು ಘಟನೆ ನಡೆಯುತ್ತೆ.
ಸೊ ಅಂಥದ್ದು ಇವರ ಲೈಫ್ನಲ್ಲಿ ಇವರು ಮಾಡಿದ್ದಾದ್ರೂ ಏನು, ಹಾಗೆ ಇದರಿಂದ ಅವರು ಹೊರಗೆ ಬರ್ತಾರೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಈ ಸಿನಿಮಾದಲ್ಲಿ ಬರುವಂತ ಮೇನ್ ಕ್ಯಾರೆಕ್ಟರ್ ಆದ ಅಗನ್ ಈಗಿನ ಎಷ್ಟೋ ಹುಡುಗರಿಗೆ ರಿಲೇಟಬಲ್ ಆಗಿದೆ. ಅದೇ ತರ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಫೀಲಿಂಗ್ಸ್ ನಮ್ಮ ಫೀಲಿಂಗ್ಸ್ ಎಂಬ ರೀತಿ ಮಾಡುತ್ತೆ. ಆಲ್ಮೋಸ್ಟ್ ಈ ಸಿನಿಮಾನ ನೀವು ನೋಡಿಯೇ ಇರ್ತೀರಾ. ನೋಡಿಲ್ಲ ಅಂದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಸಿನಿಮಾ ಕನ್ನಡ ಭಾಷೆಯಲ್ಲೇ ನೆಟ್ಫ್ಲಿಕ್ಸ್ ಅಲ್ಲೇ ನೋಡಕ್ ಸಿಗುತ್ತೆ. ನಂಬರ್ 1 ಆಂಧ್ರ ಕಿಂಗ್ ತಾಲೂಕಾ. ಈ ಸಿನಿಮಾ ರೀಸೆಂಟ್ ಆಗಿ ತೆಲುಗಿನಲ್ಲಿ ರಿಲೀಸ್ ಆಗಿತ್ತು. ಸಿನಿಮಾ ಏನೋ ಸ್ಟೋರಿ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಸಿನಿಮಾ ಥಿಯೇಟರ್ ಅಲ್ಲಿ ಇದ್ದಾಗ ಯಾರು ಕೂಡ ನೋಡಿಲ್ಲ. ಆದ್ರೆ OTT ಅಲ್ಲಿ ಬಂದಾಗ ಈ ಸಿನಿಮಾನ ಎಲ್ಲರೂ ಕೂಡ ನೋಡಿ ಇಷ್ಟಪಡ್ತಿದ್ದಾರೆ. ಸೊ ಅದೇ ಹೇಳೋದ್ನಲ್ಲ, ಕೆಲವೊಂದು ಸಿನಿಮಾಗಳು ಥಿಯೇಟರ್ ಅಲ್ಲಿ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಅದೇ ಸಿನಿಮಾ OTT ಅಲ್ಲಿ ಬಂದಾಗ ಎಲ್ಲರೂ ಕೂಡ ಆ ಸಿನಿಮಾನ ಇಷ್ಟಪಡ್ತಾರೆ. ಸೊ ಅದೇ ಲಿಸ್ಟಿಗೆ ಈ ಸಿನಿಮಾನು ಕೂಡ ಸೇರುತ್ತೆ. ಇನ್ನ ಸಿನಿಮಾದ ಕತೆ ಕಡೆ ಬರೋದಾದ್ರೆ, ಸಿನಿಮಾದ ಹೀರೋ ಆದ ಸಾಗರ್ಗೆ ಸಿನಿಮಾದಲ್ಲಿ ಹೀರೋ ಆಗಿರುವಂತ ಸೂರ್ಯನಿಗೆ ತುಂಬಾ ದೊಡ್ಡ ಫ್ಯಾನ್ ಆಗಿರ್ತಾನೆ. ಅಂದ್ರೆ ಬರೀ ಫ್ಯಾನ್ ಆಗಿರೋದಿಲ್ಲ, ಹುಚ್ಚು ಅಭಿಮಾನಿ ಆಗಿರ್ತಾನೆ. ಸೊ ಮುಂದೆ ಸಾಗರ್ ತಾನು ತುಂಬಾ ಇಷ್ಟಪಡೋ ಹೀರೋ ಆದ ಸೂರ್ಯನಿಗೆ ಒಂದು ಹೆಲ್ಪ್ ಮಾಡ್ತಾನೆ. ಆಸ್ ಎ ಫ್ಯಾನ್ ಆಗಿ ಅವನು ಯಾವ ರೀತಿ ಹೆಲ್ಪ್ ಮಾಡ್ತಾನೆ ಹಾಗೆ ಇದರ ಜೊತೆಗೆ ಒಂದು ಬ್ಯೂಟಿಫುಲ್ ಹಾಗೆ ಕಲರ್ಫುಲ್ ಆದಂತಹ ಲವ್ ಸ್ಟೋರಿನ ನೋಡೋಕೆ ಸಿಗುತ್ತೆ. ಸೀರಿಯಸ್ಲಿ ಹೇಳ್ತೀನಿ, ನಾನು ರೀಸೆಂಟ್ ಟೈಮ್ನಲ್ಲಿ ನೋಡಿದ್ದ ಒನ್ ಆಫ್ ದಿ ಬೆಸ್ಟ್ ಫ್ರೆಶ್ ಆದಂತಹ ಬ್ಯೂಟಿಫುಲ್ ಲವ್ ಸ್ಟೋರಿ ಸಿನಿಮಾ. ಇದನ್ನ ಒಂದು ಲವ್ ಸ್ಟೋರಿ ಸಿನಿಮಾ ಅನ್ನೋದಕ್ಕಿಂತ ಒಂದೊಳ್ಳೆ ಹೊಸ ರೀತಿಯ ಸ್ಟೋರಿ ಇರುವಂತಹ ಸಿನಿಮಾ ಅನ್ಬಹುದು, ಬಿಕಾಸ್ ಆಫ್ ಇದರಲ್ಲಿ ಇರುವಂತಹ ಕಂಟೆಂಟ್ ಇಂದ. ಸೊ ನೀವೇನಾದ್ರೂ ಇದುವರೆಗೂ ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕ್ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ತುಂಬಾ ಚೆನ್ನಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ರೀಸೆಂಟ್ ಟೈಮ್ನಲ್ಲಿ ನೋಡಿದಂಥ ಲವ್ ಸ್ಟೋರಿ ಸಿನಿಮಾಗಳಲ್ಲಿ ಪರ್ಸ್ನಲಿ ನನಗೆ ಇಷ್ಟವಾದಂಥ ಸಿನಿಮಾಗಳು. ಹಾಗೆ ನೀವು ರೀಸೆಂಟ್ ಟೈಮ್ನಲ್ಲಿ ನೋಡಿದಂಥ ನಿಮ್ಮ ಫೇವ್ರೆಟ್ ಲವ್ ಸ್ಟೋರಿ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.